ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂಡಿಗೆರೆ ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ ಶೀತಲ ಸಮರ. ಶಾಸಕಿ ನಯಮಾ ಮೋಟಮ್ಮ ಹಿರಿಯ ಕಿರಿಯ ಕಾರ್ಯಕರ್ತರ ಕೋಡ್ಬಾರಿದು. ಕೈ ಕಚೇರಿ ಮುಂದೆ ಕಾರ್ಯಕರ್ತರು ಮೌನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮೂಡಿಗೆರೆ ಕಾಂಗ್ರೆಸ್ನಲ್ಲಿ ಮುಂದುವರಿತಾ ಇದೆ ಶೀತಲ ಸಮರ. ಶಾಸಕಿ ನಯನಾ ಮೋಟಮ್ಮ ಹಿರಿಯ ಕಿರಿಯ ಕಾರ್ಯಕರ್ತರ ಕೋಡ್ಬಾರಿದು. ಕೈ ಕಚೇರಿ ಮುಂದೆ ಕಾರ್ಯಕರ್ತರು ಮೌನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಂದ್ರ ವಿರುದ್ಧ ಕೈ ಕಾರ್ಯಕರ್ತರು ಕಿಡಿಯನ್ನ ಕಾರಿದ್ದಾರೆ. ಮೂಡಿಗೆರೆ ಪಟ್ಟಣದ ಕಾಂಗ್ರೆಸ್ ಕಚೇರಿ ಬಳಿ ಸೈಲೆಂಟ್ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಹೋಬಳಿ ಅಧ್ಯಕ್ಷ ಏನಿದ್ದಾನೆ ಅವನನ್ನ ಅಮಾನತು ಮಾಡಿದ್ರು. ಸೊ ಆ ಒಂದು ಅಮಾನತನ್ನ ಮಾಡಿದ್ದಕ್ಕೆ ಅಸಮಾಧಾನ ಆಗಿರೋದು. ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇವರು. ಸೊ ಅದಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ. ಕಾಂಗ್ರೆಸ್ ಪಡೆ ಬಹಳಷ್ಟು ಗರಂ ಆಗಿದೆ. ಹೋಬಳಿ ಅಧ್ಯಕ್ಷ ಶಂಕರ್ ಏನಿದ್ದಾರೆ ಅವರನ್ನ ಅಮಾನತನ್ನ ಮಾಡಲಾಗಿತ್ತು. ಆ ಒಂದು ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಇದೀಗ ಸೈಲೆಂಟ್ ಆಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮೂಡಿಗೆರೆ ಕಾಂಗ್ರೆಸ್ನಲ್ಲಿ ಈ ಶೀತಲ ಸಮರ ಮುಂದುವರೆದಿರೋದು. ಶಾಸಕಿ ನಯನಾ ಮೋಟಮ್ಮ ಇರೋ ಕ್ಷೇತ್ರ ಅದು. ಹಿರಿಯ ಕಿರಿಯ ಕಾರ್ಯಕರ್ತರು ಏನಿದ್ದಾರೆ ಅವರ ನಡುವೆ ಒಂಥರ ಕೋಲ್ಡ್ ನಡೆದಿರೋದು. ಕೈ ಕಚೇರಿ ಮುಂದೆ ಕಾರ್ಯಕರ್ತರು ಮೌನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನಂದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಂದ್ರ ವಿರುದ್ಧ ಕೈ ಕಾರ್ಯಕರ್ತರು ಕಿಡಿಯನ್ನ ಕಾರಿದ್ದಾರೆ. ಒಬ್ಬರನ್ನ ಅಮಾನತು ಮಾಡಲಾಗಿತ್ತು. ಸೊ ಯಾರನ್ನು ಕೇಳದೆ ಅವರು ತಮ್ಮ ಏಕಪಕ್ಷೀಯವಾಗಿ ನಿರ್ಧಾರವನ್ನ ಮಾಡ್ತಿದ್ದಾರೆ. ಸೊ ಅದರ ವಿರುದ್ಧ ಇದೀಗ ಕಾಂಗ್ರೆಸ್ನವರೇ ಮೂಡಿಗೆರೆ ಪಟ್ಟಣದ ಕಾಂಗ್ರೆಸ್ ಕಚೇರಿ ಬಳಿ ಸೈಲೆಂಟ್ ಆಗಿ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಹೋಬಳಿ ಅಧ್ಯಕ್ಷನನ್ನ ಅಮಾನತು ಮಾಡಿದ್ದಕ್ಕೆ ಎಲ್ಲರೂ ಕೂಡ ಅಸಮಾಧಾನವಾಗಿದೆ. ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸೊ ಹೋಬಳಿ ಅಧ್ಯಕ್ಷ ಶಂಕರ್ ಅಮಾನತನ್ನ ಮಾಡಲಾಗಿತ್ತು. ಆ ಒಂದು ನಿರ್ಧಾರದ ವಿರುದ್ಧ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಮೌನವಾಗಿ ಪ್ರತಿಭಟನೆಯನ್ನ ಮಾಡಿರೋದು.